ಒಂದು ಕ್ಷಣ ಯೋಚನೆ ಮಾಡಿ, ಶಕ್ತಿಯೇ ಸ್ವರೂಪ, ಯಾರಿಂದಲೂ ಕಟ್ಟಿಹಾಕಲಾಗದ ದೇವ್ರು, ಸರಪಳಿಯಾಳಿ ಬಂದಿಯಾಗಿದ್ದಾನೆ ಅಂದ್ರೆ ನಂಬೋಕಾಗುತ್ತಾ? ಹೌದು, ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತ, ಅಷ್ಟೇ ವಿಸ್ಮಯಕಾರಿ ಕಥೆಯನ್ನ ನೋಡೋಣ ಬನ್ನಿ. ಹಾಗಾದ್ರೆ ಆ ಪ್ರಶ್ನೆನೇ ಇದು. ಅಸಾಧ್ಯ ಶಕ್ತಿಯ ಸಂಕೇತವಾದ ಹನುಮಂತನನ್ನ ಸಾಕ್ಷಾತ್ ಜಗನ್ನಾಥ ದೇವರು ಸರಪಳಿಯುಂಡ ಯಾಕೆ ಬಂಧಿಸ್ಬೇಕಾಗಿ ಬಂತು? ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ಈ ಇಡೀ ಕಥೆಯನ್ನ ಮುನ್ನಡೆಸುತ್ತೆ. ಬನ್ನಿ, ಈ ರಹಸ್ಯದ ಹಿಂದಿರೋ ಕಥೆಯನ್ನ ಒಟ್ಟಿಗೆ ಬಿಡಿಸೋಣ. ಮೊದಲ ಭಾಗ, ಸರಪಳಿಯಲ್ಲಿ ಸಿಲುಕಿದ ದೇವರು. ಅಬ್ಬಬ್ಬಾ, ಈ ಹೆಸರು ಕೇಳಿದ್ರೇನೆ ಎಂಥ ಕುತೂಹಲ ಮೂಡುತ್ತೆ ಅಲ್ವಾ? ದೇವರನ್ನು, ಅದರಲ್ಲೂ ಹನುಮಂತನಂಥ ದೇವರನ್ನ ಬಂಧನದಲ್ಲಿ ನೋಡೋದು, ಇದಕ್ಕಿಂತ ವಿಚಿತ್ರವಾದ ಕಲ್ಪನೆ ಬೇರೆ ಇರೋಕ್ ಸಾಧ್ಯನಾ? ನೋಡಿ, ಹನುಮಂತ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಬರೋದೇನು? ಅಪಾರವಾದ ಶಕ್ತಿ, ಧೈರ್ಯ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀರಾಮನ ಮೇಲಿನ ಅಚಲವಾದ ಭಕ್ತಿ. ಅಂಥ ದೇವರಿಗೆ ಸರಪಳಿಯ ಬಂಧನ ಅಂದ್ರೆ ಇದು ನಿಜಕ್ಕೂ ಕಥೆಗೆ ಒಂದು ದೊಡ್ಡ ತಿರುವನ್ನು ಕೊಡುತ್ತೆ. ಸರಿ, ಹಾಗಾದ್ರೆ ಈ ಎಲ್ಲ ಘಟನೆಗಳಿಗೆ ಮೂಲ ಕಾರಣವಾದ್ರೂ ಏನೋ? ನೀವು ಕೇಳಿದ್ರೆ ಆಶ್ಚರ್ಯಪಡ್ತೀರಾ. ಇದೆಲ್ಲದಕ್ಕೂ ಕಾರಣ ಒಂದು ಅತಿಯಾದ ಭಕ್ತಿ. ಹೌದು, ನೀವು ಕೇಳಿದು ಸರಿ, ಸಾಗರದೇವನ ಅತಿಯಾದ ಭಕ್ತಿ. ಇಲ್ಲಿ ಭಕ್ತಿ ಎಂದ್ರೆ ಸುಮ್ನೆ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ, ಅದೊಂದು ತೀವ್ರವಾದ, ಉತ್ಕಟವಾದ ಪ್ರೀತಿ. ಸಾಗರ ದೇವನಿಗೆ ಪುರಿ ಜಗನ್ನಾಥ ದೇವರ ಮೇಲೆ ಎಂಥ ಪ್ರೀತಿ ಇತ್ತು ಅಂದೇ ಕೊನೆಗೆ ಆ ಪ್ರೀತಿಯೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟು. ಇಲ್ಲಿರೋ ವಿಪರ್ಯಾಸ ಅಂದ್ರೆ ಸಾಗರದೇವನ ಉದ್ದೇಶ ಖಂಡಿತ ಕೆಟ್ಟದಾಗಿರ್ಲಿಲ್ಲ. ತನ್ನ ಆರಾಧ್ಯ ದೈವ ಜಗನ್ನಾಥನ ಪಾದಗಳನ್ನು ಮುಟ್ಟಬೇಕು, ಸ್ಪರ್ಶಿಸಬೇಕು ಅನ್ನೋ ಒಂದೇ ಒಂದು ಆಸೆ. ಆದ್ರೆ ಆ ಅದಮ್ಯ ಆಸೆಯೇ ವಿನಾಶಕಾರಿ ಅಲೆಗಳಾಗಿ, ಸುನಾಮಿಗಳಾಗಿ ಬದಲಾಗಿ ಪುರಿನಗರವನ್ನೇ ಪದೇ ಪದೇ ಮುಳುಗಿಸೋಕೆ ಶುರು ಮಾಡಿತ್ತು. ಹೀಗೆ ಆಗ್ತಿದ್ದಾಗ ಜಗನ್ನಾಥ ದೇವರು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿತಾರೆ. ಆದ್ರೆ ಆ ಪರಿಹಾರವೇ ಇನ್ನೊಂದು ದೊಡ್ಡ ಗೊಂದಲಕ್ಕೆ, ಒಂದು ಸಂದಿಗ್ಧತೆಗೆ ಕಾರಣವಾಗುತ್ತೆ. ಏನದು? ಬನ್ನಿ ನೋಡೋಣ. ತನ್ನ ಭಕ್ತರ, ತನ್ನ ಜನರ ಕಷ್ಟವನ್ನು ನೋಡೋಕಾಗದೆ ಜಗನ್ನಾಥ ಸ್ವಾಮಿ ತನ್ನ ಅತ್ಯಂತ ನಂಬಿಕಸ್ಥ ಮತ್ತು ಶಕ್ತಿಶಾಲಿ ಭಕ್ತನಾದ ಹನುಮಂತನನ್ನೇ ಕರೀತಾನ. ಕರೆದು ಪುರಿನಗರವನ್ನ ಸಮುದ್ರದಿಂದ ರಕ್ಷಿಸೋ ಜವಾಬ್ದಾರಿಯನ್ನ ವಹಿಸ್ಕೊಡ್ತಾನೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಹನುಮಂತನ ನಿಜವಾದ ಸಂದಿಗ್ಧತೆ. ಒಂದ್ ಕಡೆ ಜಗನ್ನಾಥನಿಗ ಮಾತು ಕೊಟ್ಟಿದ್ದಾನೆ, ನಗರವನ್ನ ಕಾಯಬೇಕು. ಇನ್ನೊಂದ್ ಕಡೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಶ್ರೀರಾಮನ ಮೇಲಿನ ಭಕ್ತಿ. ಈ ಎರಡು ನಿಷ್ಠೆಗಳ ಮಧ್ಯ ಹನುಮಂತ ಅಕ್ಷರಶಃ ಸಿಕ್ಕಿಹಾಕ್ಕೊಳ್ತಾನೆ. ಯಾಕಂದ್ರೆ ಹನುಮಂತನಿಗೆ ರಾಮನಾಮ ಕಿವಿಗೆ ಬಿದ್ರೆ ಸಾಕು, ತನ್ನನ್ನೇ ತಾನು ಮರ್ತು ಬಿಡ್ತಿದ್ದ. ಪುರಿನಗರದ ಯಾವ ಮೂಲೆಯಲ್ಲೇ ರಾಮಭಜನೆ ಕೇಳಿ ಬಂದ್ರೂ ತಾನು ಇಲ್ಲಿದ್ದೀನಿ, ನನಗೊಂದು ಜವಾಬ್ದಾರಿ ಇದೆ ಅನ್ನೋದನ್ನ ಮರ್ತು ಅಲ್ಲಿಗೆ ಓಡಿ ಹೋಗ್ತಿದ್ದ. ಸರಿ, ಇವನು ಇಲ್ಲದ ಸಮಯ ನೋಡಿ ಸಮುದ್ರ ರಾಜ ಮತ್ತೆ ತನ್ನ ಅಲೆಗಳ ಆರ್ಭಟದಿಂದ ಪುರಿಯನ್ನ ಮುಳುಗಿಸ್ತಿದ್ದ. ಹಾಗಾದ್ರೆ ಇದಕ್ಕೆ ಪರಿಹಾರವೇನು? ಕಥೆ ಈಗ ಒಂದು ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಇಷ್ಟೆಲ್ಲ ಆದ್ಮೇಲೆ ಜಗನ್ನಾಥ ದೇವರು ತೆಗೆದುಕೊಂಡ ಆ ಕೊನೆಯ ಅಂತಿಮ ನಿರ್ಧಾರವಾದ್ರೂ ಏನಿತ್ತು? ಇಲ್ಲಿವರೆಗೂ ನಡೆದಿದ್ದನ್ನ ಒಮ್ಮೆ ಬೇಗನೆ ನೋಡ್ಬಿಡೋಣ. ಮೊದಲು ಸಾಗರದ ಅತಿಯಾದ ಭಕ್ತಿಯಿಂದ ಪುರಿ ಮುಳುಗೋಕೆ ಶುರುವಾಯ್ತು. ಆಗ ಜಗನ್ನಾಥ ಹನುಮಂತನನ್ನ ರಕ್ಷಕನಾಗಿ ನೇಮಿಸಿದ. ಆದ್ರೆ ಹನುಮಂತ ರಾಮಭಕ್ತಿಗೋಸ್ಕರ ತನ್ನ ಜಾಗವನ್ನ ಬಿಟ್ಟು ಪದೇ ಪದೇ ಹೋಗ್ತಿದ್ದ. ಇದೆಲ್ಲ ಸೇರಿ ಜಗನ್ನಾಥನನ್ನ ಒಂದು ಕಠಿಣವಾದ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ತು. ಮತ್ತು ಆಗ ಜಗನ್ನಾಥ ಆ ಮಾತುಗಳನ್ನ ಹೇಳ್ತಾನೆ. ಇಡೀ ಕಥೆಯ ತಿರುಳೇ ಈ ಮಾತುಗಳಲ್ಲಿದೆ. ಮಾರುತಿ, ನನಗೆ ಬೇರೆ ದಾರಿ ಕಾಣ್ತಿಲ್ಲ. ನಾನು ನಿನ್ನನ್ನ ಕರ್ತವ್ಯ ಅನ್ನೋ ಸರಪಳಿಯಿಂದ ಬಂಧಿಸಬೇಕಿದೆ. ನೋಡಿ, ಇದು ಶಿಕ್ಷೆಯಾಗಿ ಅಲ್ಲ, ಬದಲಿಗೆ ಅವನ ಗಮನವನ್ನ ಒಂದು ಕಡೆ ಕೇಂದ್ರೀಕರಿಸಲು. ಹಾಗಾದ್ರೆ ಕರ್ತವ್ಯಂ ಅಂದ್ರೆ ಏನು? ಇದು ಕೇವಲ ಒಂದು ಸರಪಳಿಯಲ್ಲ, ಅದೊಂದು ಪವಿತ್ರವಾದ ಜವಾಬ್ದಾರಿ. ಒಬ್ಬರು ತಮ್ಮ ಹೊಣೆಗಾರಿಕೆಯನ್ನ ಪಾಲಿಸುವುದೇ ಎಲ್ಲಕ್ಕಿಂತ ದೊಡ್ಡ ಧರ್ಮ ಅನ್ನೋ ತತ್ವದ ಮೇಲೆ ಜಗನ್ನಾಥ ಈ ನಿರ್ಧಾರಕ್ಕೆ ಬಂದಿದ್ದ. ಅಂದುಕೊಂಡ ಹಾಗೆ ಜಗನ್ನಾಥ ದೇವರು ಹನುಮಂತನನ್ನ ಒಂದು ಬಂಗಾರದ ಸರಪಳಿಯಿಂದ ಬಂಧಿಸ್ತಾರೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಶಿಕ್ಷೆಯ ಸಂಕೋಲೆ ಖಂಡಿತ ಅಲ್ಲ, ಬದಲಿಗೆ ಪುರಿನಗರವನ್ನ ಶಾಶ್ವತವಾಗಿ ಕಾಪಾಡುವ ಪವಿತ್ರವಾದ ಕರ್ತವ್ಯದ ಬಂಧನವಾಗಿತ್ತು ಅದು. ಇದು ಬರೀ ಪುರಾಣದ ಕಥೆಯಾಗಿ ಮಾತ್ರ ಉಳಿದಿಲ್ಲ ಅನ್ನೋದೇ ವಿಶೇಷ. ಇವತ್ತಿಗೂ ನೀವು ಪುರಿಯ ಸಮುದ್ರ ತೀರಕ್ಕೆ ಹೋದ್ರೆ ಬೇಡಿ ಹನುಮಾನ್ ಅಂತಾನೆ ಪ್ರಸಿದ್ಧವಾಗಿರೋ ದೇವಾಲಯವನ್ನ ನೋಡ್ಬೋದು. ಅಲ್ಲಿ ಹನುಮಂತನ ವಿಗ್ರಹ ಇವತ್ತಿಗೂ ಆ ಚಿನ್ನದ ಸರಪಳಿಯಿಂದ ಬಂದಿಯಾಗಿ ನಗರವನ್ನ ಕಾಯ್ತಾ ನಿಂತಿದೆ. ಈ ಕಥೆ
ಕೊನೆಯದಾಗಿ ನಮಗೂ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮೆಲ್ಲರ ಜೀವನದಲ್ಲೂ ನಮ್ಮನ್ನ ಒಂದು ಜವಾಬ್ದಾರಿಗೆ ಕಟ್ಟಿಹಾಕಿರೋ, ನಾವು ನಮ್ಮ ಕೆಲಸವನ್ನ ಸರಿಯಾಗಿ ಮಾಡೋ ಹಾಗೆ ಪ್ರೇರೇಪಿಸೋ, ಆ ಕಾಣೋ ಅಥವಾ ಕಾಣದೇ ಇರೋ ಕರ್ತವ್ಯದ ಸರಪಳಿಗಳು ಯಾವುವು? ಈ ಪ್ರಶ್ನೆಯೊಂದಿಗೆ ಈ ಕಥೆಯ ವಿಶ್ಲೇಷಣೆಯನ್ನ ಮುಗಿಸೋಣ.